ಸ್ನೇಹಿತರೆ, ನನಗೆ ಹಲವಾರು ಜನ ಕಮೆಂಟ್ ಮಾಡ್ತಾ ಇದ್ರು, ಈ ಒಂದು ಕುರಿ ಸಾಕಾಣಿಕೆ ಅಂದ್ರೆ ಈ ಒಂದು ಹೈನುಗಾರಿಕೆ ಮಾಡೋದಕ್ಕೆ ಯಾವ್ದಾದ್ರು ಸ್ಕೀಮ್ಗಳಿದ್ರೆ ತಿಳಿಸಿ ಅಂತ ಹೇಳ್ತಾ ಇದ್ರಿ. ಇವಾಗ ಈ ಒಂದು ಸರ್ಕಾರದಿಂದ ಒಳ್ಳೆಯ ಒಂದು ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಂದ್ರೆ ನಿಮ್ಗೆ ಈ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಿಮ್ಗೆ 57,000ವರೆಗೆ ಈ ಒಂದು ಸಬ್ಸಿಡಿನ ಕೊಡ್ತಾ ಇದ್ದಾರೆ. ಇದನ್ನ ನೀವು ಕುರಿನ ಖರೀದಿ ಮಾಡೋದಕ್ಕೆ ಅಥವಾ ಎಮ್ಮೆಗಳನ್ನ ಖರೀದಿ ಮಾಡೋದಕ್ಕೆ ಆಗೋದಿಲ್ಲ. ಇದು ನೀವು ಆ ಒಂದು ಕುರಿ ಸಾಕಾಣಿಕೆ ಮಾಡೋದಕ್ಕೆ, ಹೈನುಗಾರಿಕೆ ಮಾಡೋದಕ್ಕೆ ಈ ಒಂದು ಸೆಡ್ಗಳ ನಿರ್ಮಾಣನ ಮಾಡಬೇಕಾಗುತ್ತೆ. ಇದರಲ್ಲಿ 57,000 ರೂಪಾಯಿನ ಏನು ಸಬ್ಸಿಡಿನ ಕೊಡ್ತಾ ಇದ್ದಾರೆ ಅದನ್ನ ನೀವು ಸೆಡ್ಗಳ ನಿರ್ಮಾಣಕ್ಕೆ ನೀವು ಉಪಯೋಗಿಸ್ಕೋಬೇಕಾಗುತ್ತೆ. ಇನ್ನ ಈ ಒಂದು ಕುರಿ ಸಾಕಾಣಿಕೆ ಮಾಡೋದಕ್ಕೆ ನೀವು ಕುರಿಗಳನ್ನ ನೀವು ಸ್ವಂತವಾಗಿ ತಗೋಬೇಕಾಗುತ್ತೆ. ಆದ್ರೆ ಈ ಒಂದು ಸೆಡ್ಗಳನ್ನ ನಿರ್ಮಾಣ ಮಾಡೋದಕ್ಕೆ 57,000ವರೆಗೆ ನಿಮ್ಗೆ ಸಬ್ಸಿಡಿನ ಕೊಡ್ತಾ ಇರುವಂತದ್ದು. ಓಕೆ ಸ್ನೇಹಿತರೆ, ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಫಸ್ಟ್ ನಮ್ಮ ಒಂದು ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಇವಾಗ MGNREG ಈ ಒಂದು ಯೋಜನೆಯಲ್ಲಿ ಈ ಒಂದು ಸಬ್ಸಿಡಿನ ಕೊಡ್ತಾ ಇರುವಂತದ್ದು. ನಿಮ್ಗೆ ಒಂದು ಕುರಿ ಸಾಕಾಣಿಕೆ ಮಾಡೋದಕ್ಕಾಗಿರ್ಬೋದು, ಎಮ್ಮೆ ಸಾಕಾಣಿಕೆ ಮಾಡೋದಕ್ಕೆ, ಮತ್ತೆ ಹಸು ಸಾಕಾಣಿಕೆ ಮಾಡೋದಕ್ಕೆ, ಈ ಒಂದು ಸೆಡ್ಗಳ ನಿರ್ಮಾಣ ಮಾಡೋದಕ್ಕೆ ನಿಮ್ಗೆ ಈ ಒಂದು ಆರ್ಥಿಕವಾಗಿ ನೆರವನ್ನ ಕೊಡ್ತಾ ಇರುವಂತದ್ದು, ಅಂದ್ರೆ ಆರ್ಥಿಕವಾಗಿ ನೆರವನ್ನ ನೀಡ್ತಾ ಇರುವಂತದ್ದು. ಇದರಲ್ಲಿ 46,644 ರೂಪಾಯಿ ನಿಮ್ಗೆ ಆ ಒಂದು ಸಬ್ಸಿಡಿನ ಕೊಡ್ತಾ ಇರುವಂತದ್ದು ಆ ಸೆಡ್ ನ ಮಾಡೋದಕ್ಕೆ. ಇನ್ನು ಉಳಿದಂತ 10,556 ರೂಪಾಯಿನ ನಿಮ್ಗೆ ಅಂದ್ರೆ ಒಂದು ಸೆಡ್ ನ ನಿರ್ಮಾಣ ಮಾಡೋದಕ್ಕೆ ಅದೇನು ಕೂಲಿ ಇರುತ್ತಲ್ವಾ ಅದಕ್ಕೆ ನಿಮ್ಗೆ 10,556 ರೂಪಾಯಿನ ಕೊಡ್ತಾ ಇರುವಂತದ್ದು. ಇನ್ನ 46,644 ರೂಪಾಯಿ ನಿಮ್ಗೆ ಆ ಒಂದು ಸೆಡ್ ನ ನಿರ್ಮಾಣ ಮಾಡೋದಕ್ಕೆ ಕೊಡ್ತಾ ಇರುವಂತದ್ದು. ಟೋಟಲ್ ಆಗಿ ನಿಮ್ಗೆ 57,000 ರೂಪಾಯಿನ ನಿಮ್ಗೆ ಸಬ್ಸಿಡಿ ಆಗಿ ಸರ್ಕಾರದಿಂದ ಕೊಡ್ತಾ ಇರುವಂತದ್ದು ಸ್ನೇಹಿತರೆ. ಅದೇ ರೀತಿಯಾಗಿ ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಮತ್ತೆ ಎಲ್ಲಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಅಂತಾನು ಕೂಡ ನಾನು ಹೇಳ್ಬಿಡ್ತೀನಿ. ಮೊದಲನೇದಾಗಿ ನಿಮ್ಗೆ ಅರ್ಜಿದಾರರ ಕುಟುಂಬದ ಜಾಬ್ ಕಾರ್ಡ್ ಪ್ರತಿ ಬೇಕಾಗುತ್ತೆ. ಈ ಒಂದು ಯಾವ್ದೆಲ್ಲ ದಾಖಲಾತಿಗಳು ಬೇಕು ಅಂತ ನೋಡೋದಾದ್ರೆ ಈ ಒಂದು ಮೊದಲನೇದಾಗಿ ಅರ್ಜಿದಾರರ ಒಂದು ಕುಟುಂಬದ ಜಾಬ್ ಕಾರ್ಡ್ ಏನಿರುತ್ತೆ ಆ ಒಂದು ಜಾಬ್ ಕಾರ್ಡ್ ಕೂಡ ಬೇಕಾಗುತ್ತೆ. ಜಾಬ್ ಕಾರ್ಡ್ ನಿಮ್ಗೆ ಎಲ್ಲಿ ಕೊಟ್ಟಿರ್ತಾರೆ ಅಂದ್ರೆ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಕೊಟ್ಟಿರ್ತಾರೆ. ಆ ಒಂದು ಜಾಬ್ ಕಾರ್ಡ್ ಏನಿರುತ್ತೆ ಅದು ಕೂಡ ಬೇಕಾಗುತ್ತೆ. ನಂತರ ಆಧಾರ್ ಕಾರ್ಡ್ ಬೇಕಾಗುತ್ತೆ. ನಂತರ ಜಮೀನಿನ ಪಹಣಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು, ಏನು RTC ಅಂತ ಏನ್ ಕರಿತೀವಿ ಅದನ್ನು ಕೂಡ ಬೇಕಾಗುತ್ತೆ. ನಿಮ್ಮ ಒಂದು ಜಮೀನ್ ಎಲ್ಲಿರುತ್ತೆ ಅಂದ್ರೆ ನೀವು ಎಲ್ಲಿ ಮಾಡ್ತಾ ಇದ್ದೀರಾ ಆ ಒಂದು ಸೆಡ್ ನ, ಆ ಒಂದು ಸೆಡ್ ನಿರ್ಮಾಣ ಎಲ್ಲಿ ಮಾಡ್ತಾ ಇದ್ರೆ ಅದರ ಒಂದು RTC ಕೂಡ ಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಬ್ಯಾಂಕ್ ಪಾಸ್ಬುಕ್ ನ ಪ್ರತಿ ಬೇಕಾಗುತ್ತೆ. ಅಂದ್ರೆ ಬ್ಯಾಂಕ್ ಪಾಸ್ಬುಕ್ ನ ಒಂದು ಜೆರಾಕ್ಸ್ ಕೂಡ ಬೇಕಾಗುತ್ತೆ. ನಂತರ ಸ್ಥಳೀಯ ಪಶು ವೈದ್ಯಾಧಿಕಾರಿಗಳಿಂದ ಹಸು ಸಾಕಾಣಿಕೆ ಕುರಿತು ದೃಢೀಕರಣ. ಅಂದ್ರೆ ನೀವೇನಾದ್ರೂ ಕೂಡ ಹಸು ಸಾಕಾಣಿಕೆ ಮಾಡ್ತಾ ಇದ್ರೆ ಅಥವಾ ಯಾವುದೇ ಕುರಿ ಸಾಕಾಣಿಕೆ ಮಾಡಿ, ಎಮ್ಮೆ ಸಾಕಾಣಿಕೆ ಮಾಡಿ, ನೀವು ಏನು ಪಶು ವೈದ್ಯರೇನಿರ್ತಾರೆ ನಿಮ್ಮ ಒಂದು ಹತ್ತಿರದ ಅಥವಾ ನಿಮ್ಮ ಒಂದು ತಾಲೂಕು ಲೆವೆಲ್ ಯಾರು ಒಂದು ವೈದ್ಯರು ಇರ್ತಾರೆ ಅವರ ಹತ್ರದಿಂದ ಒಂದು ದೃಢೀಕರಣ ಪತ್ರನ ಕೊಡಬೇಕಾಗುತ್ತೆ. ಇಷ್ಟು ದಾಖಲಾತಿಗಳನ್ನು ತಗೊಂಡು ನಿಮ್ಮ ಒಂದು ಹಳ್ಳಿಯ ವ್ಯಾಪ್ತಿಯಲ್ಲಿ ಯಾವ ಒಂದು ಗ್ರಾಮ ಪಂಚಾಯತಿ ಬರುತ್ತೆ ಆ ಒಂದು ಗ್ರಾಮ ಪಂಚಾಯತಿಗೆ ನೀವು ಭೇಟಿ ಮಾಡಬೇಕಾಗುತ್ತೆ. ಆ ಒಂದು ಗ್ರಾಮ ಪಂಚಾಯತಿಯಲ್ಲಿ ನೀವು ಕಂಪ್ಲೀಟ್ ಆಗಿ ಒಂದು ಏನು ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಹೋದ ನಂತರದಲ್ಲಿ ನೀವು ಅದಕ್ಕೆ ಅಪ್ಲೈನ ಮಾಡಬಹುದು. ಏನು ಈ ಒಂದು ಕುರಿ ಸಾಕಾಣಿಕೆ ಮಾಡುವಂತ ಅಥವಾ ಈ ಒಂದು ಎಮ್ಮೆ ಅಥವಾ ಹಸು ಸಾಕಾಣಿಕೆ ಮಾಡುವಂತ ಶೆಡ್ ನಿರ್ಮಾಣ ಮಾಡೋದಕ್ಕೆ ನಿಮ್ಗೆ ಅವಕಾಶ ಇರುವಂತದ್ದು. ಅದರಲ್ಲಿ ನಿಮ್ಗೆ 57,000 ರೂಪಾಯಿನ ನಿಮ್ಗೆ ಸಬ್ಸಿಡಿ ಕೊಡ್ತಾ ಇರುವಂತದ್ದು. ಈ ರೀತಿಯಾಗಿ ನೀವು ಈ ಒಂದು ಗ್ರಾಮ ಪಂಚಾಯತಿನ ವಿಸಿಟ್ ಮಾಡಿದ ನಂತರದಲ್ಲಿ ಒಂದು ಅಪ್ಲಿಕೇಶನ್ ಕೂಡ ಹಾಕಬೇಕಾಗುತ್ತೆ. ಅಪ್ಲಿಕೇಶನ್ ಹಾಕಿದ ನಂತರದಲ್ಲಿ ನಿಮ್ಗೆ ಆ ಒಂದು ಲೋನು ಶಾಂಕ್ಷನ್ ಆಗುವಂತದ್ದು. ನಂತರ ಅಪ್ಲಿಕೇಶನ್ ಹಾಕಿದ ನಂತರದಲ್ಲಿ ನಿಮ್ಗೆ ಆ ಒಂದು ಏನು 57,000 ರೂಪಾಯಿ ಏನಿರುತ್ತೆ ಅದನ್ನ ನಿಮ್ಮ ಒಂದು ಅಕೌಂಟ್ಗೆ ಬರುವಂತದ್ದು. ಅದು ಕೂಡ DBT ಮುಖಾಂತರವಾಗಿ ಬರುವಂತದ್ದು. ಅಂದ್ರೆ ಈ ಒಂದು ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಏನು ಹೇಳ್ತೀವಲ್ವಾ, ಅಂದ್ರೆ ಈ ಒಂದು ಆಧಾರ್ ಕಾರ್ಡ್ ಬೇಸ್ ಮೇಲೆ ನಿಮ್ಗೆ ಈ ಒಂದು ಹಣ ಟ್ರಾನ್ಸ್ಫರ್ ಆಗುವಂತದ್ದು ನಿಮ್ಮ ಒಂದು ಅಕೌಂಟ್ಗೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ದಯವಿಟ್ಟು ಕೂಡ ಏನೇ ಒಂದು ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.